ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ರಾಕ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಅಲಿ ಫಜಲ್ ಅಂಡ್ ಸೊನಾಲಿ ಬೇಂದ್ರೆ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ 1970s ಡೆಲ್ಲಿಯಲ್ಲಿ ಆರ್ಮಿ ಆಫೀಸರ್ನ ಇಬ್ರು ಮಕ್ಕಳು ರೇಡಿಯೋ ಸಿಟಿಯಲ್ಲಿ ನಡೆಯುತ್ತಿದ್ದಂತ ಒಂದು ಪ್ರೋಗ್ರಾಮಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಮನೆಯನ್ನು ಬಿಟ್ಟವರು ಮತ್ತೆ ಮನೆಗೆ ವಾಪಸ್ ಬರೋದಿಲ್ಲ. ಹೋಗ್ಲಿ ರೇಡಿಯೋ ಸಿಟಿಯ ಪ್ರೋಗ್ರಾಮ್ ಅಲ್ಲಾದ್ರೂ ಅವರ ಪರ್ಫಾರ್ಮೆನ್ಸ್ ಇದೆಯಾ ಅಂತ ಅವರ ತಂದೆ ತಾಯಿ ಹೋಗಿ ಚೆಕ್ ಮಾಡಿದಾಗ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಟೆಲಿಕಾಸ್ಟ್ ಆಗಿರೋದಿಲ್ಲ. ಇದರಿಂದಾಗಿ ಭಯಭೀತರಾದ ಮಕ್ಕಳ ತಂದೆ ತಾಯಿ ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಈಗ ಈ ಮಿಸ್ಸಿಂಗ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಫೀಲ್ಡ್ ಗೆ ಎಂಟ್ರಿ ಕೊಡೋದೇನೆ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಅಲಿಯಾಸ್ JPN ಟೀಮ್. ಇನ್ಸ್ಪೆಕ್ಟರ್ JPN ಟೀಮ್ಗೆ ಮಿಸ್ ಆಗಿರುವಂತಹ ಮಕ್ಕಳನ್ನು ಕಂಡು ಹಿಡಿದು ತಂದು ಅವರ ತಂದೆ ತಾಯಿಗೆ ಸೇಫ್ ಆಗಿ ಒಪ್ಸಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ಅಲಿ ಫಜಲ್ ಆಸ್ ಇನ್ಸ್ಪೆಕ್ಟರ್ JP ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಗೆ ಬೇಕಾಗಿರುವಂತಹ ವಾಯ್ಸ್ ಮಾಡ್ಯುಲೇಷನ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಎರಡನ್ನೂ ಸಹ ಅವರು ಮ್ಯಾಚ್ ಮಾಡಿದ್ದಾರೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಅವರ ಪರ್ಫಾರ್ಮೆನ್ಸ್ ಈ ವೆಬ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಸೊನಾಲಿ ಬೇಂದ್ರೆ ಆಸ್ ಮೋನಾ ಅರೋರಾ. ಈ ವೆಬ್ ಸೀರೀಸ್ ಅಲ್ಲಿ ಅವ್ರಿಗೆ ಕಮ್ಮಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಆದ್ರೂ ಸೆಟಲ್ಡ್ ಆಕ್ಟಿಂಗ್ ಮಾಡೋ ಮೂಲಕ ಅವ್ರಿಗೆ ಸಿಕ್ಕಿರುವಂತಹ ಅವಕಾಶನ ಅವರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರನ್ನು ಸೇರಿ ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ 1970s ಅಲ್ಲಿ ನಡೆದಂತಹ ಒಂದಷ್ಟು ರಿಯಲ್ ಲೈಫ್ ಕ್ರೈಮ್ ಇನ್ಸಿಡೆಂಟ್ಸ್ ನ ಬೇಸ್ ಮಾಡ್ಕೊಂಡು ಈ ಕಥೆನ ಮಾಡ್ಕೊಂಡಿದ್ದಾರೆ. ಸ್ಟೋರಿಯಲ್ಲಿ ಏನು ಸಹ ಮೇಜರ್ ಚೇಂಜಸ್ ಮಾಡದೇನೆ ಆಸ್ ಇಟ್ ಈಸ್ ತೋರಿಸಿರೋದ್ರಿಂದ ನನಗೆ ಈ ಒಂದು ಸ್ಟೋರಿ ಲೈಕ್ ಆಯ್ತು. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಟೋಟಲ್ 8 ಎಪಿಸೋಡ್ಸ್ ಇದೆ. ಎಪಿಸೋಡ್ 1 ಅಲ್ಲಿ ಇಬ್ಬರು ಮಕ್ಕಳ ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ ಒಂದು ಕಡೆ ನಡೀತಾ ಇದ್ರೆ ಪ್ಯಾರಲಲ್ ಆಗಿ 8 ದಿನದ ಹಿಂದೆ ಇಬ್ಬರು ಕಳ್ಳರ ಕ್ರೈಮ್ ಡೈರಿನೂ ತೋರಿಸ್ತಾ ಇರ್ತಾರೆ. ಪಾಸ್ಟ್ ಮತ್ತು ಪ್ರೆಸೆಂಟ್ ಇನ್ಸಿಡೆಂಟ್ಸ್ ಎರಡನ್ನೂ ಒಟ್ಟಿಗೆ ಪ್ಯಾರಲಲ್ ಸ್ಕ್ರೀನ್ ಪ್ಲೇ ಮೂಲಕ ನೆರೇಟ್ ಮಾಡಿ ಆಡಿಯನ್ಸ್ ತಲೆಗೆ ಆ ಇಬ್ಬರು ಕಳ್ಳರು ಮತ್ತೆ ಈ ಒಂದು ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ ಗೂ ಇರುವಂತ ಲಿಂಕ್ ಆದ್ರೂ ಏನು ಅಂತ ಒಂದು ಹುಳ ಬಿಡೋ ಕೆಲಸನ ಈ ಎಪಿಸೋಡ್ ಅಲ್ಲಿ ಮಾಡಿದ್ದಾರೆ. ಎಪಿಸೋಡ್ ನಂಬರ್ 1 ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 2 ಅಲ್ಲಿ ಕೇಸ್ ಮಿಸ್ಸಿಂಗ್ ಕೇಸ್ ಇಂದ ಡಬಲ್ ಮರ್ಡರ್ ಕೇಸ್ ಗೆ ಟರ್ನ್ ಆಗುತ್ತೆ. ಈ ಎಪಿಸೋಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಗಿನ ಜಾಸ್ತಿ ಒಂದಷ್ಟು ಅನ್ವಾಂಟೆಡ್ ಫ್ಯಾಮಿಲಿ ಡ್ರಾಮಾಸ್ ನ ಆಡ್ ಮಾಡಿ ಅಲ್ಲಲ್ಲಿ ಆಡಿಯನ್ಸ್ ಗೆ ಬೋರ್ ಹೊಡಿಸ್ತಾರೆ. ಇದರಿಂದಾಗಿ ಎಪಿಸೋಡ್ ನಂಬರ್ 2 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 3 ಅಲ್ಲೂ ಪಾಸ್ಟ್ ಮತ್ತೆ ಪ್ರೆಸೆಂಟ್ ನ ಪ್ಯಾರಲಲ್ ಸ್ಕ್ರೀನ್ ಪ್ಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಗಿನ ಹೆಚ್ಚಾಗಿ ಕಿಲ್ಲರ್ ಗಳ ಲಾಸ್ಟ್ 8 ದಿನಗಳ ಕ್ರೈಮ್ ಡೈರಿನೇ ಡೀಟೇಲ್ಡ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಆ ಕ್ರೈಮ್ ರಿಲೇಟೆಡ್ ಪೋರ್ಷನ್ಸ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 3 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 4 ಅಲ್ಲಿ 4 ಜನ ಸಸ್ಪೆಕ್ಟ್ಸ್ ಅಲ್ಲಿ ನಿಜವಾದ ಕಿಲ್ಲರ್ಸ್ ಯಾರು ಅಂತ ಪೊಲೀಸರು ಕಂಡಿಡಿಯೋದು ಹಾಗೂ ಮೋಹನ್ ಲಾಲ್ ಪ್ಯಾರಲಾಲ್ ಮತ್ತು ಕಿಲ್ಲರ್ಸ್ ಮಧ್ಯೆ ನಡೆಯುವಂತಹ ಜಟಾಪಟಿ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಆದ್ರೂ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಎಂಗೇಜಿಂಗ್ ಆಗಿ ಬಂದಿಲ್ಲ. ಈ ಎಪಿಸೋಡ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ನನಗೆ ಎಪಿಸೋಡ್ ನಂಬರ್ 4 ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 5 ಅಲ್ಲಿ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಈ ಎಪಿಸೋಡ್ ಅಲ್ಲಿ ಕಿಲ್ಲರ್ಸ್ ಮತ್ತು ಪೊಲೀಸ್ ಗಳ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರ್ರಿ ಆಟ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ನನಗೆ ಎಪಿಸೋಡ್ ನಂಬರ್ 5 ಡೀಸೆಂಟ್ ವಾಚ್ ಅಂತ ಅನಿಸ್ತು. ಎಪಿಸೋಡ್ ನಂಬರ್ 6 ಅಲ್ಲಿ ಕಿಲ್ಲರ್ಸ್ ಗಳ ಫ್ಲಾಶ್ ಬ್ಯಾಕ್ ಸ್ಟೋರಿ, ಇನ್ಸ್ಪೆಕ್ಟರ್ JPN ಟೀಮ್ ಒಂದೊಂದೇ ಕ್ಲೂ ಗಳನ್ನ ಹಿಡ್ಕೊಂಡು ಕಿಲ್ಲರ್ ಗಳನ್ನ ಟ್ರ್ಯಾಕ್ ಡೌನ್ ಮಾಡೋದು, ಕಿಲ್ಲರ್ಸ್ ಗಳಿಗೆ ಪೊಲೀಸ್ ಅವರು ಅವ್ರನ್ನ ಹುಡುಕ್ತಾ ಇರೋದು ಗೊತ್ತಾಗಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡೋದು, ಕಿಲ್ಲರ್ಸ್ ಇನ್ನೇನು ಸಿಕ್ಕಿ ಹಾಕೊಳ್ತಾರೆ ಅನ್ನೋ ಅಷ್ಟರಲ್ಲೇನೆ ಕೂದಲು ಎಳೆಯ ಅಂತರದಲ್ಲಿ ಪೊಲೀಸರಿಂದ ಎಸ್ಕೇಪ್ ಆಗೋದು. ಈ ಎಲ್ಲಾ ಪಾಯಿಂಟ್ಸ್ ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರ್ಸುತ್ತೆ. ನನ್ನ ಪ್ರಕಾರ ಈ ಸೀರೀಸ್ ನ ಬೆಸ್ಟ್ ಎಪಿಸೋಡ್ ಅಂದ್ರೆ ಈ ಒಂದು ಎಪಿಸೋಡ್. ಈ ಎಪಿಸೋಡ್ ನನಗೆ ವರ್ಕ್ ಆಯ್ತು. ನನ್ನ ಕಡೆಯಿಂದ ಎಪಿಸೋಡ್ ನಂಬರ್ 6 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 7 ಅಲ್ಲಿ ಕನಿಷ್ಠ ಪಕ್ಷ ಒಂದು ಟೆಲಿಫೋನ್ ಫೆಸಿಲಿಟಿನೂ ಸರಿಯಾಗಿ ವರ್ಕ್ ಮಾಡದಿದ್ದಂತಹ ಕಾಲದಲ್ಲಿ ಪೊಲೀಸರಿಗೆ ಕಿಲ್ಲರ್ಸ್ ನ ಹಿಡಿಯೋದು ಎಷ್ಟು ಕಷ್ಟ ಇತ್ತು ಅನ್ನೋದನ್ನ ತುಂಬಾ ಡೀಟೇಲ್ಡ್ ಆಗಿ ತೋರಿಸಿರೋದು ನನಗೆ ಲೈಕ್ ಆಯ್ತು. ಆ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಎಪಿಸೋಡ್ ನಂಬರ್ 7 ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 8 ಅಲ್ಲಿ ಆರ್ಮಿ ಆಫೀಸರ್ ನ ಇಬ್ಬರು ಮಕ್ಕಳ ಮರ್ಡರ್ ಆದಂತಹ ದಿನ ಆಕ್ಚುಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಈ ಎಪಿಸೋಡ್ ಅಲ್ಲಿ ವೈಲೆಂಟ್ ಸೀನ್ಸ್ ಇರೋದ್ರಿಂದ ಆಡಿಯನ್ಸ್ ಗೆ ಡಿಸ್ಟರ್ಬಿಂಗ್ ಆಗಿದ್ರು ಸೀರೀಸ್ ನ ಕಾಂಟೆಕ್ಸ್ಟ್ ಅಲ್ಲಿ ಎಪಿಸೋಡ್ ವರ್ಕ್ ಆಗಿದೆ. ಎಪಿಸೋಡ್ ನಂಬರ್ 8 ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಮ್ಯೂಸಿಕ್ ವೈಸ್ ಹೇಳೋದಾದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಬರುವಂತ ಒಂದು ಸಾಂಗ್ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಷಯಕ್ಕೆ ಬರೋದಾದ್ರೆ ಒಂದಷ್ಟು ನಾರ್ಮಲ್ ಸಿಚುಯೇಷನ್ಸ್ ಸ್ಯಾಡ್ BGM ಹಾಕಿ ಡಿಸಪಾಯಿಂಟ್ ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಫಸ್ಟ್ ಎಪಿಸೋಡ್ ಇಂದ ಲಾಸ್ಟ್ ಎಪಿಸೋಡ್ ವರೆಗೂ ರಿಯಲಿಸ್ಟಿಕ್ ಆಗಿ ಬಂದಿರೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಇನ್ನು ಡೈರೆಕ್ಟರು ಫಸ್ಟ್ 4 ಎಪಿಸೋಡ್ಸ್ ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿ ಇನ್ನೂ ಬೆಟರ್ ಆಗಿ ಮಾಡಿದಿದ್ರೆ ಈ ಒಂದು ವೆಬ್ ಸೀರೀಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3.25 ಔಟ್ ಆಫ್ 5. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.